ಹಲೋ ನಮಸ್ತೆ, ನಾನು ಸರೋಜಾ ಸುಮಂತ್. ಎಸ್, ಫೈನಲಿ ಕೆಡಿ ಸಿನಿಮಾ ರಿಲೀಸ್ ಆಗಿದೆ. ಬಹಳ ದಿನಗಳಿಂದ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತಹ ಈ ಸಿನಿಮಾ ದೊಡ್ಡ ಪರದೆ ಮೇಲೆ ನೋಡೋದಕ್ಕೇನೆ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಮೃಷ್ಟಾನ್ನ ಭೋಜನವೇ ಸಿಕ್ಕಂತಾಗಿದೆ. ಯಾವಾಗ ಅಂದ್ರೆ ಶೋಮನ್ ಪ್ರೇಮ್ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ಕೆಡಿ ಅಂತ ಹೆಸರಿಟ್ಟಿದ್ದಾರೆ ಅಂದಾಗಲೇ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಉಂಟಾಗಿತ್ತು. ಅದರಲ್ಲೂ KVN ಪ್ರೊಡಕ್ಷನ್ ಜೊತೆಯಾಗಿದೆ ಅಂದಾಗ ಸಾಮಾನ್ಯವಾಗಿಯೇ ಇದು ಅದ್ದೂರಿಯಾಗಿ ತಯಾರಾಗುತ್ತೆ ಅಂತಾನೆ ಎಲ್ರಿಗೂ ನಿರೀಕ್ಷೆ ಇತ್ತು. ಸೊ ಫೈನಲಿ ಅದು ಆ ನಿರೀಕ್ಷೆ ಫುಲ್ಫಿಲ್ ಕೂಡ ಆಗಿದೆ. ಬೆಳ್ಳಿ ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಪ್ರೇಮ್ ಅವರ ನಿರ್ದೇಶನದಲ್ಲಿ ಅಬ್ಬರಿಸಿ ಬೊಬ್ಬೆದ್ದಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಸೆಂಟಿಮೆಂಟ್ ಅನ್ನ ನಾವು ಕಾಣಬಹುದು. ಏನು ಜೋಗಿ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಕಂಡಂತೆ ಅದಕ್ಕೆ ಒಂದ್ ಸ್ವಲ್ಪ ಹತ್ರದಲ್ಲಿ ಇಲ್ಲಿ ಅಣ್ಣ ತಮ್ಮಂದಿರ ಸೆಂಟಿಮೆಂಟ್ ಅನ್ನ ನಾವು ಕಾಣಬಹುದು. ಧ್ರುವ ಸರ್ಜಾ ಅವರಿಗೆ ಅಣ್ಣ ಅಂದ್ರೆ ತುಂಬಾ ಪ್ರಾಣ. ಅಣ್ಣ ಯಾವತ್ತಾರು ಒಂದಿನಾರು ಮಾತಾಡ್ಲೇಬೇಕು ಅನ್ನೋದು ಆಸೆ ಆಗಿತ್ತು. ಅಣ್ಣ ಯಾಕೆ ಮುನ್ಸ್ಕೊಂಡಿರ್ತಾರೆ ಅಂತಂದ್ರೆ ತಮ್ಮ ಓದಲ್ಲ ಅಂತ. ಯಾಕಂದ್ರೆ ಅಣ್ಣ ಮಾಸ್ಟರ್ ಆಗಿರ್ತಾರೆ. ಸೊ ಮಾಸ್ಟ್ರು ತಮ್ಮ ಓದ್ಲಿಲ್ಲ ಅಂದ್ರೆ ಹೇಗೆ ಹೇಳಿ, ಎಲ್ರಿಗೂ ಅದು ಬೇಸರ ಇದ್ದೇ ಇರುತ್ತಲ್ಲ. ಸೊ ಓದ್ದೆ ಮಂಡಾಟ ಆಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುನ್ಸ್ಕೊಂಡಿದ್ರು ಅಷ್ಟೇ ಅಣ್ಣ. ಆದ್ರೆ ತಮ್ಮನ ಮೇಲೆ ಪ್ರೀತಿಯ ಹಾಗೆ ಇತ್ತು. ಸೊ ಯಾವತ್ತಾದ್ರೂ ಒಂದಿನ ನನ್ನ ಅಣ್ಣ ಮಾತಾಡ್ಲೇಬೇಕು ಅಂತ ಕಾಯ್ತಾ ಇದ್ದಂತಹ ಕಾಳಿದಾಸನಿಗೆ ಫೈನಲಿ ಅಣ್ಣ ಮಾತಾಡ್ಬೇಕಾದಂತ ಪರಿಸ್ಥಿತಿ ಬಂದಾಗ ಮಚ್ಚಿಡಿಯುವಂತ ಪರಿಸ್ಥಿತಿ ಬಂತು. ಪೆನ್ಸಿಲ್ ಹಿಡ್ದಿಲ್ಲ, ಬಳಪ ಹಿಡ್ದಿಲ್ಲ ಅಂತಾನೆ ಮಾತ್ ಬಿಟ್ಟಿದ್ದಂತ ಅಣ್ಣ ಮಚ್ಚಿಡಿದ್ರೆ ಬಿಡ್ತಾರ? ಆದ್ರೆ ಪರಿಸ್ಥಿತಿ ಆ ತರ ಕ್ರಿಯೇಟ್ ಆಗುತ್ತೆ. ಅಣ್ಣ ಕೂಡ ಆ ಸಮಯದಲ್ಲಿ ಏನು ಮಾತಾಡಲ್ಲ, ತಮ್ಮನ ಬಗ್ಗೆ ಅಪ್ರಿಶಿಯೇಷನ್ ಮಾಡ್ತಾರೆ. ಸೊ ಯಾಕೆ ಮಚ್ಚಿಡಿತಾರೆ ಅಂತ, ಅಣ್ಣ ಆ ಸಮಯದಲ್ಲಿ ಯಾಕೆ ಅಪ್ರಿಶಿಯೇಷನ್ ಮಾಡ್ತಾರೆ, ಅದೆಲ್ಲವನ್ನ ಬೆಳ್ಳಿ ಪರದೆ ಮೇಲೆ ನೋಡಿದ್ರೇನೆ ಒಂದು ಅದ್ಭುತ ಅಂತ ಅನ್ಸೋದು. ಇದು ಒಂಥರ 1975ರ ದಶಕದಲ್ಲಿ ಅಂದ್ರೆ ರೆಟ್ರೋ ಸ್ಟೈಲ್ ಅಲ್ಲಿ ನಡೆಯುವಂತಹ ಕತೆ. ನಾವೀಗಾಗ್ಲೇ ಸಾಕಷ್ಟು ರೆಟ್ರೋ ಸಿನಿಮಾಗಳನ್ನ ನೋಡಿರ್ತೀವಿ ಅಲ್ವಾ. ಆದ್ರೆ ಈ ಸಿನಿಮಾನ ಯಾಕೆ ನೋಡ್ಬೇಕು ಗೊತ್ತಾ? ರೆಟ್ರೋ ಸ್ಟೈಲ್ ಅಂದ್ರೆ ನಾವು ಬರೀ ಬಟ್ಟೆ ಹಾಕೋದಷ್ಟೇ ಅನ್ಕೊಂಡಿರ್ತೀವಿ. ಆದ್ರೆ ಮೇಕಿಂಗ್ ಅಂತೂ ನೋಡ್ಬಿಟ್ರೆ ಓ ಮೈ ಗಾಡ್, ಇಷ್ಟು ಅದ್ಭುತವಾಗಿದೆಯಾ ಮೇಕಿಂಗು, ಇಷ್ಟು ಚೆನ್ನಾಗಿತ್ತಾ ಬೆಂಗಳೂರು, ಹಿಂಗೆಲ್ಲ ಇತ್ತ ಹಳೆ ಕಾಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಒಂದ್ ಸ್ವಲ್ಪ ಏನು ರಿಯಾಲಿಟಿನಲ್ಲಿ ಶೂಟ್ ಮಾಡಿದ್ರೆ, ಇನ್ನೊಂದಷ್ಟು ಮಿಕ್ಕಿದ್ದೆಲ್ಲವೂ ಕೂಡ ಸೆಟ್ ಹಾಕಿ ಶೂಟ್ ಮಾಡಿದ್ದಾರೆ. ಆ ಸೆಟ್ಟಿನ ಅದ್ದೂರಿತನ ನೋಡೋದಕ್ಕೇನೆ ಸಿನಿಮಾಗೆ ಹೋಗ್ಬೇಕು. ಏಕಂತಂದ್ರೆ ಅಷ್ಟು ಅದ್ಭುತವನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದ್ಭುತ ಲೋಕವನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಒಂದು ಏರಿಯಾ ಇರಬಹುದು, ಆ ಏರಿಯಾದಲ್ಲಿ ಓಡಾಡುವಂತಹ ಟಾಂಗಗಳು, ಜನಗಳು, ಅದೆಲ್ಲ ಕೂಡ ನಿಮ್ಗೆ ನೋಡೋದಕ್ಕೆ ಸಾಮಾನ್ಯವಾಗಿ ಸಿಗೋದೇ ಇಲ್ಲ. ಆ ರಶಲ್ಲೂ ಕೂಡ ಆ ಬ್ಯೂಟಿನ, ಆ ಪ್ಲೇಸ್ ನ ಬ್ಯೂಟಿನ ತೋರಿಸಿದ್ದಾರೆ. ಇನ್ನು ಟೌನ್ ಹಾಲ್ ಸರ್ಕಲ್ ನ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಫೈನಲಿ ನಾವು ರೆಟ್ರೋ ಸ್ಟೈಲ್ ನ ಇಲ್ಲಿ ಒಂದ್ ಸ್ವಲ್ಪ ಸಾಂಗ್ಸಿಗೆ ಅಷ್ಟೇ ರೆಟ್ರೋ ಸ್ಟೈಲ್ ಬಟ್ಟೆಗಳನ್ನ ಹಾಕ್ಸಿರೋಂಥದ್ದು. ಇಲ್ಲಾಂದ್ರೆ ನಾರ್ಮಲ್ ಬಟ್ಟೆಗಳನ್ನ ಏನು ಆ ಕಾಲದಲ್ಲಿ ಹಾಕ್ತಾ ಇದ್ರು ಅದೇ ತರ ಬಟ್ಟೆಗಳನ್ನ ಹಾಕ್ಸಿದ್ದಾರೆ. ಆದ್ರೆ ನಾವು ನೋಡ್ಬೇಕಾಗಿರೋದು ಅಲ್ಲಿನ ಮನೆಗಳು, ಅಲ್ಲಿನ ಅಂಗಡಿಗಳು, ಅಲ್ಲಿನ ಓಡಾಡುವಂತಹ ಜನ, ಬಸ್ಗಳು ಹೇಗಿತ್ತು, ಇದು ನಮಗೆ ರೆಟ್ರೋ ಸ್ಟೈಲು ಆಗಿನ ಕಾಲದ್ದು ಹೇಗಿತ್ತು ಅಂತ ನೋಡೋದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ, ಅಂದ್ರೆ ಅದೇನು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತದೆ. ಒಟ್ಟಾರೆ ಮೇಕಿಂಗ್ ಮಾತ್ರ ಅತ್ಯದ್ಭುತದಲ್ಲಿ ಅತ್ಯದ್ಭುತ ಅಂತಾನೆ ಹೇಳ್ಬಹುದು. ಒಂದ್ಸಲ ಅದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇದು ಇನ್ನು ಧ್ರುವ ಸರ್ಜಾ ಅವರ ಅದ್ದೂರಿ ಸಿನಿಮಾದಲ್ಲಿ ಏನು ಆ ಇನ್ನೋಸೆನ್ಸ್ ನ ನೋಡಿದೀವಲ್ವಾ, ಈ ಸಿನಿಮಾದಲ್ಲಿ ಕೆಡಿ ಸಿನಿಮಾದಲ್ಲಿ 2 ಶೇಡ್ ನಲ್ಲಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡಿದ್ದಾರೆ. ಒಂದು ಅದ್ದೂರಿ ಸಿನಿಮಾದ ಬ್ಯೂಟಿಫುಲ್ ಅಂದ್ರೆ ಆ ಕ್ಯೂಟ್ನೆಸ್ ಹೀರೋನ ನಾವಿಲ್ಲಿ ಕಾಣಬಹುದು. ಆ ಮುಗ್ಧತೆ ಎದ್ದು ಕಾಣಿಸುತ್ತೆ ಆರಂಭದಲ್ಲಿನೇ. ಅವ್ರು ಮಾತಾಡೋ ರೀತಿ ಆಗಿರ್ಬಹುದು, ಹೊಡಿಯೋಂಥ ಡೈಲಾಗ್ ಆಗಿರಬಹುದು, ಮುಂಚ್ಕೊಳ್ಳೋದಾಗಿರ್ಬಹುದು, ನಾಚ್ಕೊಳ್ಳೋದಾಗಿರ್ಬಹುದು, ಅದೆಲ್ಲವೂ ಕೂಡ ಒಂದು ಇನೋಸೆನ್ಸ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಳೆ ಧ್ರುವ ಅವ್ರನ್ನ ನೆನ್ಪು ಮಾಡುತ್ತೆ. ಇನ್ನು ಅಣ್ಣನಿಗೆ ಯಾವಾಗ ಅಂದ್ರೆ ತನ್ನ ಕುಟುಂಬಕ್ಕೆ ಥ್ರೆಟ್ ಇದೆ, ತನ್ನ ಕುಟುಂಬವನ್ನ ಸಾಯಿಸ್ತೀನಿ ಅಂತ ಆ ರೌಡಿ ಹೇಳ್ದಾಗ, ಸಂಜಯ್ ದತ್ ಅವರು ಹೇಳಿದಾಗ, ಸೊ ತನ್ನ ಕುಟುಂಬವನ್ನ ಹೇಗೆ ಕಾಪಾಡ್ಕೊಳ್ತಾರೆ ಧ್ರುವ ಅನ್ನೋದಕ್ಕೆ ಇಲ್ಲಿ 2ನೇ ಶೇಡ್ ಕಾಣಿಸುತ್ತೆ. ದೊಡ್ಡ ಅಂದ್ರೆ ಮಚ್ಚಿಡ್ದು ಒಬ್ಬೊಬ್ರಿಗೂ ಬೀಸೋದಕ್ಕೆ ಶುರು ಮಾಡಿದ್ರೆ ಮೈ ಮೇಲೆ ನೀರು ಉಯ್ಕೊಂಡಂಗೆ ರಕ್ತ ಹೊಯ್ಕೋತಾರೆ. ಆ ತರ ರಕ್ತ ದೋಕುಳಿನೇ ಅರ್ಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಮಾಸ್ ಪ್ರಿಯರಿಗೆ ಯಾವ ತರ ಕಂಟೆಂಟ್ ನ ಇಷ್ಟಪಡ್ತಾರೆ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಅದು 2nd ಶೇಡ್ ತರ ಕಾಣಿಸುತ್ತೆ. ಇನ್ನು ಆರಂಭದಲ್ಲಿ ಸಂಜಯ್ ದತ್ ಅವ್ರನ್ನ ತುಂಬಾ ಅದ್ಭುತವಾಗಿ ಪ್ರೇಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವು ಅಂದ್ಕೊಳ್ತಾ ಇದ್ದಿದ್ದು ತುಂಬಾ ಜನ ಈ ಸಿನಿಮಾದಲ್ಲಿ ಆರ್ಟಿಸ್ಟ್ ಇದ್ದಾರೆ. ಸೊ ದೊಡ್ಡ ಆರ್ಟಿಸ್ಟು ಸುಮ್ಮನೆ ಹಂಗೆ ಬಂದು ಹಂಗೆ ಪಾಸ್ ಆಗಬಹುದು, ಯಾರು ಕೂಡ ರಿಜಿಸ್ಟ್ ಆಗದೆ ಇರಬಹುದು ಅಂತ ಸುಮಾರು ಜನ ಥಿಂಕ್ ಮಾಡಿದ್ರು, ಸುಮಾರು ಜನ ಯೋಚನೆ ಕೂಡ ಮಾಡಿದ್ರು. ಯಾಕಂದ್ರೆ ಈಗ ಕೆಲವೊಂದು ಸಿನಿಮಾಗಳಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ತುಂಬಿದಾಗ
ಸ್ಪೇಸ್ ಕಡಿಮೆ ಇರುತ್ತೆ. ಸೊ ಹೀರೋನ ಮಾತ್ರ ಹೈಲೈಟ್ ಮಾಡಕ್ ಹೋಗಿ ಅಕ್ಕಪಕ್ಕದ ಪಾತ್ರಗಳನ್ನ ಸ್ಪೇಸ್ ಕಡಿಮೆ ಮಾಡ್ಬಿಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಿಲ್ಲ. ಧ್ರುವ ಸರ್ಜಾ ಅವರು ಮೇನ್ ಹೀರೋನೇ ಆಗಿರಬಹುದು, ಆದ್ರೆ ಅದ್ರಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರ ಕೂಡ ಹೀರೋನೇ. ಅದರಲ್ಲೂ ಸಂಜಯ್ ದತ್ತ ಅವರು ಈ ಸಿನಿಮಾದಲ್ಲಿ ಆರಂಭದಲ್ಲೇ ಅವ್ರಿಗೆ ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ. ಅವ್ರನ್ನ ತೋರಿಸೋ ರೀತಿ, ಅವರು ದೊಡ್ಡ ಡಾನ್ ಆಗಿದ್ದಾಗ ಅವರು ಹೇಗೆಲ್ಲ ಫೈಟ್ ಮಾಡಬೇಕು, ಹೇಗೆಲ್ಲ ಫೈಟ್ ಮಾಡಿದ್ರೆ ಅವ್ರನ್ನ ಸೋಲಿಸದೇ ಇರಬಹುದು ಅನ್ನೋ ರೀತಿನ ತಗೊಂಡು ಬಂದಿದ್ದಾರೆ. ಸೊ ಸಂಜಯ್ ದತ್ ಅವರಿಗೂ ಒಳ್ಳೆ ಸ್ಪೇಸ್ ಇದೆ ಅಂಡ್ ನಮ್ಮ ಮನಸ್ಸಿನಲ್ಲಿ ತುಂಬಾ ಒತ್ತು ಉಳಿತಾರೆ. ಜೊತೆಗೆ ರವಿಚಂದ್ರನ್ ಸರ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ, ಇವ್ರಿಗೆಲ್ಲ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಇವರೆಲ್ಲರ ಪಾತ್ರ ಕೂಡ ನಮ್ಮ ಮನಸ್ಸಲ್ಲಿ ಈಗಲೂ ಉಳಿಯುತ್ತೆ. ರವಿಚಂದ್ರನ್ ಅವರು MLA ಆಗಿರ್ತಾರೆ, ಅವರ ಪಾತ್ರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ರಮೇಶ್ ಅರವಿಂದ್ ಅವರು ಮಾಸ್ಟರ್ ಆಗಿರ್ತಾರೆ. ರಮೇಶ್ ಅರವಿಂದ್ ಅವರು ಹಾಗೆ ರವಿಚಂದ್ರನ್ ಅವರು ಇಬ್ಬರು ಸ್ನೇಹಿತರು, ಅವರ ಮನೆಯಲ್ಲಿ ನಡೆಯುವಂತಹ ಘಟನೆಗಳು, ಇನ್ನು ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ಅವರ ಹೆಂಡತಿಯಾಗಿ ಹೇಗೆ ಕಾಣಿಸ್ತಾರೆ ಅನ್ನೋದು, ಇದೆಲ್ಲವೂ ಕೂಡ ಒಂದೊಂದು ಪಾತ್ರನೂ ನಮ್ಮ ಮನಸ್ಸಿನಲ್ಲಿ ಈಗಲೂ ಉಳಿಯುವಂತೆ ತೆರೆ ಮೇಲೆ ತೋರಿಸಿದ್ದಾರೆ. ಹೆಚ್ಚೆಚ್ಚು ಸ್ಪೇಸ್ನೇ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ ನಂತೂ ಅದ್ಭುತ, ಯಾರು ನಿರೀಕ್ಷಣೆ ಮಾಡಿರಲ್ಲ ಅಂತ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಸುದೀಪ್ ಸರ್ ಇದರಲ್ಲಿ ಪಾತ್ರ ಮಾಡಿದ್ದಾರೆ ಭೈರವನಾಗಿ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಾಯ್ತು ಟ್ರೇಲರ್ ರಿಲೀಸ್ ಆದಂತ ಸಂದರ್ಭದಲ್ಲಿ. ಆದ್ರೆ ಹೇಗೆ ತರ್ತಾರೆ, ಮೇ ಬಿ ಸುದೀಪ್ ಸರ್ದ ಪಾತ್ರ ಅಂದ್ರೆ ಅವ್ರು ಹೇಳಿದ್ದೇನು, ನಾನೊಂದು 3 ನಿಮಿಷ ಬಂದು ಹೋಗ್ತೀನಿ, ಜಾಸ್ತಿ ಹೊತ್ತಿರೋದು ಧ್ರುವ ಅವರೇ ಅಂತ ಸುದೀಪ್ ಅವ್ರು ಹೇಳಿದ್ರು. ಆವಾಗ ಏನ್ ಅನ್ಕೊಂಡ್ರು, ಗೆಸ್ಟ್ ರೋಲ್ ಆಗಿ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಸುದೀಪ್ ಅವರ ಪಾತ್ರವೇ ನೆಕ್ಸ್ಟ್ KD2ಗೆ ಇನ್ವಿಟೇಷನ್ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಅದನ್ನ ಗೆಸ್ ಕೂಡ ಮಾಡಿರಲಿಲ್ಲ. ಸೊ ಕತೆ ತುಂಬಾ ಚೆನ್ನಾಗಿ ಸಾಗುತ್ತೆ. ಫಸ್ಟ್ ಶೇಡ್ ನಲ್ಲಿ ಇನ್ನೋಸೆಂಟ್ ಆಗಿದ್ದಂತಹ ಕಾಳಿದಾಸ ಅಲಿಯಾಸ್ KD, ಸೆಕೆಂಡ್ ಏನು ಕತೆನ ಹೇಳ್ಬೇಕಾದ್ರೆ ಸುದೀಪ್ ಅವರ ಎಂಟ್ರಿ ಆದಾಗ ಖಡಕ್ ದೊಡ್ಡ ರೌಡಿ ತರ ಕಾಣಿಸ್ತಾರೆ. ಸೊ ಅಲ್ಲಿ ಸುದೀಪ್ ಅವರ ಎಂಟ್ರಿಗೆ ಒಂದು ಒಳ್ಳೆ ಫೈಟ್ ಇದೆ. ಸೊ ಆ ಫೈಟ್ ನಲ್ಲಿ ತುಂಬಾ ಏನು ಫೈಟ್ ತೋರಿಸಿಲ್ಲ ಸುದೀಪ್ ಅವರು. ಸೊ ಒಂದ್ ಸ್ವಲ್ಪ ಫೈಟ್ ತೋರಿಸಿ ಸೆಕೆಂಡ್ ಪಾರ್ಟ್ಗೆ ನಿಮ್ಗೆ ಕ್ಯೂರಿಯಾಸಿಟಿನ ಜಾಸ್ತಿ ಹೊತ್ತು ಹುಟ್ಟಿಸಿದ್ದಾರೆ. ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸುದೀಪ್ ಅವರು ಹೆಚ್ಚು ಇರ್ತಾರ, ಧ್ರುವ ಅವರು ಹೆಚ್ಚು ಇರ್ತಾರ ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಈ ಎಂಡ್ ಕೊಟ್ರಲ್ಲ, ಕ್ಲೈಮ್ಯಾಕ್ಸ್ ಏನು ಕ್ಯೂರಿಯಾಸಿಟಿಯಿಂದ ಕೊಟ್ರಲ್ಲ, ಪಾರ್ಟ್ 2ಗೆ ತುಂಬಾ ವೇಟ್ ಮಾಡಬೇಕು ಅನ್ನೋ ಒಂದು ಕಾತರಕ್ಕೆ, ಒಂದು ಕಾಯುವಿಕೆಯನ್ನ ಪ್ರೇಮ್ ಅವರು ಇಟ್ಟಿದ್ದಾರೆ. ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ ಈ ವರ್ಷದಲ್ಲೇ ಪಾರ್ಟ್ 2 ಬರ್ತೀವಿ ಅಂತ. ಸೊ ಹಂಗಾಗಿ ಎಲ್ಲರೂ ಕೂಡ ವೇಟಿಂಗ್ ಅಲ್ಲಿ ಇದ್ದಾರೆ. ಇಲ್ಲಿ ಮತ್ತೊಂದು ಅಂಶ ನಾವು ಗಮನಿಸಬೇಕಾದ್ರೆ ಒಂದೊಳ್ಳೆ ಅಭಿಮಾನ, ಅಂದ್ರೆ ಈಗ ನಾವೆಲ್ಲ ಈಗ ಧ್ರುವ ಅವ್ರಿಗೇನೆ ಸಾಕಷ್ಟು ಜನ ಅಭಿಮಾನಿಗಳಿರ್ತಾರೆ, ಅದರಲ್ಲಿ ಇನ್ನೋಸೆನ್ಸ್ ಅಭಿಮಾನಿಗಳಿರ್ತಾರೆ. ಆ ಇನ್ನೋಸೆಂಟ್ ಅಭಿಮಾನಿ ಇಲ್ಲಿ ಧ್ರುವ ಅವರಾಗಿರ್ತಾರೆ. ಸಂಜಯ್ ದತ್ಗೆ ಬಹಳ ಏನು ಮನಸಾರಿ ಅಭಿಮಾನಿ ಅವರಾಗಿರ್ತಾರೆ. ಸಂಜಯ್ ದತ್ ಬಂದಿದ ತಕ್ಷಣ ಅವ್ರಿಗೆ ಏನೆಲ್ಲ ಮಾಡ್ಕೊಡ್ಬೇಕಂದ್ರೆ ಇಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಸಂಜಯ್ ದತ್. ನಾನ್ ದೇವ್ರನ್ನೇ ನೋಡಿದ್ನೇನೋ ಅನ್ನೋವಷ್ಟು ಅಭಿಮಾನನ ತೋರಿಸ್ತಾರೆ. ಡೈ ಹಾರ್ಡ್ ಫ್ಯಾನ್ ಅಂತಾರಲ್ಲ, ಆ ತರ ಧ್ರುವ ಅವರು ಸಂಜಯ್ ದತ್ ಅವ್ರಿಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಇಡೀ ಸಿನಿಮಾ ತುಂಬಾ ಅದ್ಭುತವಾದ ಮೇಕಿಂಗ್ ಜೊತೆಗೆ, ಅದ್ಭುತವಾದ ಹಾಡುಗಳ ಜೊತೆಗೆ ಅದ್ಭುತವಾದ ಫೈಟ್ ಇದೆ. ರಕ್ತ ಹೆಂಗ್ ಅರಸ್ತಾರೆ ಗುರು, ಚುಚ್ಚಿದ್ರೆ ಒಂದೇ ಸಲ ಅಂದ್ರೆ ಈ ಕಡೆಯಿಂದ ಚುಚ್ಚಿದ್ರೆ ಆ ಕಡೆಯಿಂದ ಬರ್ಬೇಕು, ಒಂದ್ಸಲಿ ಕಾಲ್ ಕಟ್ ಮಾಡಿದ್ರೆ ಕಾಲ್ ಉಳಿಯೋದೇ ಇಲ್ಲ, ತಲೆ ಕಟ್ ಮಾಡಿದ್ರೆ ತಲೆನೇ ಉಳಿಯಲ್ಲ. ಹಂಗೆ ಮತ್ತೊಂದು ಟ್ವಿಸ್ಟ್ ಅಂತ ಅಂದ್ರೆ ರಮೇಶ್ ಅರವಿಂದ್ ಅವರ ಸತ್ಯ ಯಾರು, ಅವರ ಗರ್ಲ್ ಫ್ರೆಂಡ್ ಯಾರು ಅನ್ನೋದೇ ಕುತೂಹಲ ಇತ್ತು. ನಾವೆಲ್ಲ ಈ ಸತ್ಯವತಿ ಮೇ ಬಿ ಶಿಲ್ಪಾ ಶೆಟ್ಟಿ ಅಂತ ನಾವ್ ಯಾರು ಅಂದ್ಕೊಂಡೇ ಇರ್ಲಿಲ್ಲ. ಯಾವಾಗ ಸಂಜಯ್ ದತ್ ಸಾಯ್ತಾರೆ, ರಮೇಶ್ ಅರವಿಂದ್ ಅವರು ತಾಳಿ ಕಟ್ತಾರೆ, ಅಲ್ಲೂ ಒಂದು ಟ್ವಿಸ್ಟ್ ಇದೆ. ಮೇಷ್ಟ್ರಾಗಿದ್ದವರು ಹೆಂಗೆ ಸತ್ಯವತಿನ ನೆಕ್ಸ್ಟ್ ಬಚಾವ್ ಮಾಡ್ತಾರೆ, ಇದೆಲ್ಲ ಏನು ಮೇಷ್ಟ್ರೆ ಕ್ರಿಯೇಟ್ ಮಾಡಿದ್ರ, ಇದೆಲ್ಲ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಸೊ ಇದಕ್ಕೆಲ್ಲ ಉತ್ತರ ಪಾರ್ಟ್ 2ನಲ್ಲೇ ಸಿಗುತ್ತೆ ಅನ್ನೋದು ನಮಗೂ ಕೂಡ ಸಿನಿಮಾ ನೋಡಾದ್ಮೇಲೆ, ಕಂಪ್ಲೀಟ್ ಸಿನಿಮಾ ನೋಡಾದ್ಮೇಲೆ ಅಂತೂ ಅರ್ಥ ಆಗಿದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡಿದ್ರೆ ಅದ್ಧೂರಿತನ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಲ್ಲಿ ಸ್ವಲ್ಪ ಈ ವಿಡಿಯೋ ಅಂದ್ರೆ ಈ ಡೈಲಾಗ್ಗಳು ಬೇಡವಾಗಿತ್ತು, ಅಥವಾ ಇದು ಚೂರು ಡ್ರ್ಯಾಗ್ ಆಯ್ತು ಅಂತ ಫಸ್ಟ್ ಹಾಫ್ ಅಲ್ಲಿ ಅನ್ಸುತ್ತೆ ಅಷ್ಟೇ. ಆದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ಎಲ್ಲೂ ಬೋರ್ ಹೊಡ್ಸಲ್ಲ, ನಿಮಗೆ ಹಿಂಗಿದ್ಯಾ ಕತೆ ಅಂತ ಊಹೆನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಪ್ರೇಮ್ ಅವರು ಕಥೆಯನ್ನು ಎಣ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ಧ್ರುವ ಸರ್ಜಾ ಅವರಿಗೆ ಒಂದು ಅದ್ಭುತ ಸಿನಿಮಾವನ್ನ ಪ್ರೇಮ್ ಅವರು ಕೊಟ್ಟಿದ್ದಾರೆ. ಧ್ರುವ ಅವರು ಕೂಡ ಒಂದು ಏನು ಮಾರ್ಟಿನ್ ಆದಮೇಲೆ ಒಂದೊಳ್ಳೆ ಸಿನಿಮಾನ ಅಭಿಮಾನಿಗಳಿಗೆ ಕೊಟ್ವಿ ಅನ್ನೋ ಖುಷಿನಲ್ಲಿದ್ದಾರೆ. ಇದಿಷ್ಟು ನಾವು ನೋಡಿದಂತಹ KD ಸಿನಿಮಾ. ನೀವು ಕೂಡ KD ಸಿನಿಮಾವನ್ನ ತೆರೆ ಮೇಲೆ ಅಂದರೆ ಥಿಯೇಟ್ರಲ್ಲೇ ನೋಡಿದ್ರೆ ಮಾತ್ರ ಆ ಅದ್ಭುತ ಫೀಲಿಂಗ್ಸ್ ನಿಮಗೂ ಕೂಡ ಸಿಗಲಿದೆ.